ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನದಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಇರ್ತಕ್ಕಂಥವ್ರಿಗೆ ಗುಡ್ ನ್ಯೂಸ್ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ಸಮಯಕ್ಕೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬಿಡ್ತಾರೆ, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ದಿನಾಂಕದಂದು ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ದಾಖಲಾತಿಗಳು ಬೇಕು ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಒಂದು ವೇಳೆ ನೀವು ಆ ಸಮಯಕ್ಕೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗಿಲ್ಲ ಅಂತ ಅಂದರೆ ನೆಕ್ಸ್ಟ್ ಯಾವಾಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಬಿಡ್ತಾರೆ ಅಂತಾನೂ ಸಹ ಮಾಹಿತಿಯನ್ನ ಕೊಡ್ತೀವಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರ್ತಕ್ಕಂಥವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಹೊಸ ರೇಷನ್ ಕಾರ್ಡು ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಮ ಹತ್ರ ಮೊದಲು ಏನೆಲ್ಲ ದಾಖಲಾತಿಗಳು ಇರಬೇಕಪ್ಪ ಅಂತ ಅಂದರೆ 6 ವರ್ಷದ ಮೇಲೆ ಇರ್ತಕ್ಕಂಥವ್ರ ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ಮು, 6 ವರ್ಷದೊಳಗಿದ್ರೆ ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟ್ ಇದ್ರೆ ಸಾಕು. ನಂತರ ಯಾವುದೇ ರೇಷನ್ ಕಾರ್ಡಲ್ಲಿ ಇರಬಾರ್ದಾಗಿರುತ್ತೆ. ನೀವು ಬೇರೆ ರೇಷನ್ ಕಾರ್ಡಲ್ಲಿ ಇದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ನೀವು ಹಳೆ ಕಾರ್ಡಲ್ಲಿ ಇದ್ರೆ ಅದರಲ್ಲಿ ಡಿಲೀಟ್ ಮಾಡಿಸಿ ಸ್ನೇಹಿತರೆ. ರೇಷನ್ ಕಾರ್ಡ್ ತಿದ್ದುಪಡಿ ಸಹ ಇದೆ, ಇದೇ ತಿಂಗಳು 31ವರೆಗೆ ಇದೆ. ಇರೋ ರೇಷನ್ ಕಾರ್ಡಲ್ಲಿ ಸೇರಿಸೋದಾಗಿರ್ಬೋದು, ಡಿಲೀಟ್ ಮಾಡೋದಾಗಿರ್ಬೋದು, ಹೆಸರು ತಿದ್ದುಪಡಿ ಆಗಿರ್ಬೋದು, ಅದು 31ವರೆಗೆ ಇದೆ ಈ ಮಂತು. ಅಷ್ಟೊಳಗಡೆ ನೀವೇನು ಬೇಕಾದರೂ ಅದನ್ನು ಮಾಡಿಸ್ಕೋಬೋದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು. ಇನ್ನು ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕೆ ಯಾವ ಸಮಯ ಯಾವ ದಿನಾಂಕಕ್ಕೆ ಬಿಡ್ತಾರಪ್ಪ ಅಂತ ಅಂದರೆ ನೀವೇ ಇಲ್ಲಿ ನೋಡ್ಬೋದು. ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜನರಲ್ NRC ಅಪ್ಲಿಕೇಶನ್ ಫಿಲ್ಲಿಂಗ್ ಅಂತ ಹೇಳ್ಬಿಟ್ಟು ಜನರಲ್ ಅಪ್ಲಿಕೇಶನ್ ಫಿಲ್ಲಿಂಗ್ ಅನ್ನು 22/1/2025ರಿಂದ 23/1/2025 ಅಂದರೆ ಇವತ್ತು 23 ಅಲ್ವಾ, ಇವತ್ತು 3 ಗಂಟೆಯಿಂದ ಹಿಡಿದು 5 ಗಂಟೆ ಒಳಗಡೆ ನೀವು ಹೊಸ ರೇಷನ್ ಕಾರ್ಡ್ಗೆ ನಾನು ಹೇಳಿರ್ತಕ್ಕಂಥ ದಾಖಲಾತಿಗಳನ್ನು ನಿಮ್ಮ ಹತ್ತಿರದ ಬೆಂಗಳೂರು 1 ಗ್ರಾಮ 1 ಕರ್ನಾಟಕ 1 ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಸ್ಪೆಷಲ್ ಈ ಶ್ರಮ್ ಕಾರ್ಡ್ ಮೇಲೆ ಬಂದ್ಬಿಟ್ಟು ಇವತ್ತು 23ನೇ ತಾರೀಕು 10 ಗಂಟೆಯಿಂದ ಹಿಡಿದು 5 ಗಂಟೆ ಒಳಗಡೆ ಇರುತ್ತೆ. ಅದೇ ರೀತಿಯಾಗಿ ಸ್ಪೆಷಲ್ PVTG ಅಂದರೆ ಬುಡಕಟ್ಟು ಜನಾಂಗದವ್ರಿಗೆ ಬಂದ್ಬಿಟ್ಟು ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಹಿಡಿದು 5 ಗಂಟೆ ಒಳಗಡೆ ಅವರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿ ಬಂದ್ಬಿಟ್ಟು 15ರಿಂದ ಹಿಡಿದು ಈ ತಿಂಗಳು 31ವರೆಗೂ ಇರುತ್ತೆ, ಬೆಳಗ್ಗೆ 10ರಿಂದ ಹಿಡಿದು 5 ಗಂಟೆ ಒಳಗಡೆ. ಸೊ ಜನರಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥವರು ಪ್ರತಿ ಜಿಲ್ಲೆಯವ್ರಿಗೂ ಸಹ ಬಿಡ್ತಾ ಇದ್ದಾರೆ. ಅವ್ರಿಗೆ ಮಧ್ಯಾಹ್ನ 3 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆ ಒಳಗಡೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಹಾಗಾಗಿ ತುಂಬ ದಿನದಿಂದ ಹೊಸ ರೇಷನ್ ಕಾರ್ಡನ್ನು ಮಾಡಿಸ್ಕೋಬೇಕು, ಹೊಸ ರೇಷನ್ ಕಾರ್ಡನ್ನು ಪಡ್ಕೋಬೇಕು ಅಂತ ಕಾಯ್ತಾ ಇರ್ತಕ್ಕಂಥವ್ರು ಆ ಸಮಯದಲ್ಲಿ ಮಧ್ಯಾಹ್ನ 3ರಿಂದ ಹಿಡಿದು ಸಂಜೆ 5 ಗಂಟೆ ಒಳಗಡೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಇವತ್ತು ಹೋಗೋಕ್ಕೆ ಆಗದೆ ಇರ್ತಕ್ಕಂಥವ್ರಿಗೆ ಸೊ ನೆಕ್ಸ್ಟ್ ಸರ್ಕಾರದಿಂದ ಮಾಹಿತಿ ಬಂದ ತಕ್ಷಣ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂದ ತಕ್ಷಣ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ, ಆಗ ನೀವು ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಸೊ ವಿಡಿಯೋ ಉಪಯುಕ್ತವಾಗಿದ್ದರೆ ಒಂದು ಲೈಕನ್ನು ಮಾಡಿ, ಅದೇ ರೀತಿ ಬೇರೆಯವ್ರಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.